ಹಾಯ್ ಚಿಲ್ಡ್ರನ್ಸ್, MRL ಸ್ಟಡಿ ಸ್ಟುಡಿಯೋ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ನಾನು ಇವತ್ತಿನ ತರಗತಿಯಲ್ಲಿ 4ನೇ ರೂಪಣಾತ್ಮಕ ಮೌಲ್ಯಮಾಪನ ಅಂದರೆ FA4 2024-25 ಈ ಒಂದು ಪಠ್ಯಪುಸ್ತಕಕ್ಕೆ ಅನುಗುಣವಾದಂಥ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ದೀನಿ. ವಿಷಯ ಬಂದ್ಬಿಟ್ಟು ಗಣಿತ. ಇದು 1ನೇ ತರಗತಿಯ ಮಕ್ಕಳಿಗಾಗಿ. ಅಂಕಗಳಿಷ್ಟಿರುತ್ತೆ ಅಂದರೆ 15. ಮೊದಲನೇ ಪ್ರಶ್ನೆ ಮಾದರಿಯಂತೆ ಬರೆಯೋಣ. ಮಾದರಿ ಏನು ಬರೆದಿದ್ದಾರೆ ಅವರು ಇಲ್ಲಿ ಬರೆದಿದ್ದಾರೆ ನೋಡಿ. ಮಾದರಿ 4 ಅಂತೇಳಿ ಬರೆದು 2 + 2 ಸೇರಿದರೆ ಏನಾಗುತ್ತಂತೆ 4 ಆಗುತ್ತಂತೆ. ಹಾಗಾದರೆ 6 ಆಗಬೇಕಾದ್ರೆ ನಾವು ಎಷ್ಟು ಸೇರಿಸಬೇಕು ಅಂತ. 3 + 3 ಸೇರಿಸಿದ್ರೆ ಎಷ್ಟಾಗುತ್ತೆ 6 ಆಗುತ್ತೆ. ಅದೇ ರೀತಿ 8 ಆಗಬೇಕಂದ್ರೆ 4 + 4 ಸೇರಿಸಿದ್ರೆ ಆಗುತ್ತೆ 8 ಆಗುತ್ತೆ. ನಾವು ಇದು ಹೆಂಗೆ ಮಾಡ್ತಾ ಇದ್ದೀವಿ ಅಂದರೆ ಮಾದರಿ ಕೊಟ್ಟಿದ್ದಾರಲ್ಲ ಅದರ ಮೇಲೆ ಅದು ಆಧಾರವಾಗಿಟ್ಕೊಂಡು ಈ ಪ್ರಶ್ನೆಯನ್ನು ಬಿಡಿಸ್ತಾ ಇದ್ದೀನಿ. ಎರಡನೇ ಪ್ರಶ್ನೆ, ನನ್ನನ್ನು ಗುಣಾಕಾರ ಅಂದರೆ ಎಕ್ಸ್ ಅಂತ ಹೇಳಬಾರ್ದು, ಇಲ್ಲಿ ಗಣಿತದ ಮೇಲೆ ಗುಣಾಕಾರ ಅಂತ ಹೇಳಬೇಕು. ನನ್ನನ್ನು ಗುಣಾಕಾರ ಅಂಕಿಗಳ ನಡುವೆ ಈ ರೀತಿ ಬಳಸ್ತಾರೆ. ನೀನು ಕೂಡ ಏನು ಮಾಡಬೇಕು, ಈ ಚಿಹ್ನೆಯನ್ನು ಬಳಸಬೇಕು. ಎಕ್ಸ್ ಅಂತಾರ ತಿಳ್ಕೊರಿ ಅಥವಾ ಗುಣಾಕಾರ ಅಂತಾರ ತಿಳ್ಕೊರಿ. ಈ ಚಿಹ್ನೆ ಏನು ಮಾಡಬೇಕಂತೆ, 2 ಸಂಖ್ಯೆಗಳ ಮಧ್ಯೆ ಬಳಸಬೇಕಂತೆ. ಅವ್ರು ಹೆಂಗೆ ಬಳಸಿದ್ದಾರೆ ನೋಡಿ, ಇಲ್ಲಿ ಮಾದರಿ ಕೊಟ್ಟಿದ್ದಾರೆ. ಇದಕ್ಕೂ ಸಹ ಏನು ಮಾಡಿದ್ದಾರೆ, ಇಲ್ಲಿ ಈ ಚಿಹ್ನೆ ಕೊಟ್ಬಿಟ್ಟು ಇದು 1 × 2 1 × 2 ಅಂತೇಳಿ ಬಳಸಿದ್ದಾರೆ. ಹಾಗಾದರೆ 1 ಮತ್ತು 3ರ ಮಧ್ಯೆ ಏನು ಬಳಸ್ಬೇಕು, ನಾವು ಇಂಟು ಬಳಸಬೇಕು. 1 × 3 1 × 4 2 × 2 3 × 2 ಈ ರೀತಿ ಬಳಸಬೇಕು. ಮೂರನೇ ಪ್ರಶ್ನೆ, ಮಾದರಿಯಂತೆ ಕೂಡಿಸಿ ಬರೆಯೋಣ. ಇಲ್ಲಿ ಮಾದರಿ ಕೊಟ್ಟಿದ್ದಾರೆ, ಕೂಡಿಸೋದು ಏನು ಕೊಟ್ಟಿದ್ದಾರೆ ಅವರು 2 + 2 + 2 + 2 + 4 2 ಸೇರಿಸಿದ್ರೆ ಎಷ್ಟಾಗುತ್ತೆ, ಇಲ್ಲಿ 8 ಆನ್ಸರ್ ಆಗಿದೆ. ಅದೇ ರೀತಿ ಇವಾಗ ಏನು ಮಾಡಬೇಕು, ನಾವು 4 + 4 + 4 + ಮತ್ತು 4 + 4 4 8 8 4 12 12 4 ಎಷ್ಟಾಗುತ್ತೆ 16 ಆಗುತ್ತೆ. 16 ಇಲ್ಲಿ ನೋಡಬೇಕು, ಬರೀಬೇಕು ಟೋಟಲ್ ಮಾಡಿ. ನಾಲ್ಕನೇ ಪ್ರಶ್ನೆ, ಮಗ್ಗಿ ಬರೆಯೋಣ. 1 × ಅಂದರೆ 1 1 1 1 2 2 1 3 3 1 4 4 ಹಿಂಗೆ ಬರಿಬೇಕು. ಎಲ್ಲಿ ಗಂಟೆ ಬರಿಬೇಕಿದೆ, 8 ಗಂಟೆ ಬರಿಬೇಕು. ಐದನೇ ಪ್ರಶ್ನೆ, ಮಾದರಿಯಂತೆ ಬರೆಯೋಣ. ಏನು ಮಾಡಿದ್ದಾರೆ, ಇಲ್ಲಿ ಎಷ್ಟಿದ್ದಾವೆ, ಇಲ್ಲಿ 3 3 3 3 3 4 ಗ್ರೂಪ್ ಮಾಡಿದ್ದಾರೆ. ಎಷ್ಟಾಗಿದ್ದಾವೆ, ಇಲ್ಲಿ ಮೇಲ್ಗಡೆ 6 ಇದ್ದಾವೆ, ಕೆಳಗಡೆ 6 ಇದ್ದಾವೆ. 6 + 6 ಸೇರಿದರೆ ಎಷ್ಟಾಗುತ್ತೆ, ಇಲ್ಲಿ 12 ಆಗುತ್ತೆ. ಇಲ್ಲೆಷ್ಟಿದೆ 4 4 4 4. ಹಾಗಾದರೆ ಇಲ್ಲಿ ಏನು ಮಾಡಬೇಕು ನಾವು 8 + 8 8 8 ಎಷ್ಟು 16. ಆರನೇ ಪ್ರಶ್ನೆ, ನನ್ನನ್ನು ಡಿವೈಡೆಡ್ ಸಂಖ್ಯೆಗಳ ನಡುವೆ ಈ ರೀತಿ ಡಿವೈಡೆಡ್ ಸಂಖ್ಯೆಗಳಲ್ಲ, ಇಲ್ಲಿ ಚಿಹ್ನೆ ಅಂದರೆ ಈ ಚಿಹ್ನೆ ಅಂಕಿಗಳ ನಡುವೆ ಈ ರೀತಿ ಬಳಸ್ತಾರೆ. ನೀನು ಕೂಡ ಬಳಸಬೇಕು. ಈ ಚಿಹ್ನೆ ನನಗೆ ಈ ರೀತಿ ಈ ಚಿಹ್ನೆ ನಮಗೆ ಬಳಸ್ತಾರೆ ಅಂತ ಹೇಳಿದರೆ ಚಿಹ್ನೆ ಕೊಟ್ಬಿಟ್ಟು, ಇದು ಯಾವ ಚಿಹ್ನೆ, ಇದು ಭಾಗಾಕಾರ ಚಿಹ್ನೆ, ಇಂಗ್ಲೀಷಲ್ಲಿ ಡಿವೈಡೆಡ್ ಅಂತಾರೆ. ಇವಾಗ 6 / 2 6 / 2 ಡಿವೈಡೆಡ್ ಬೈ ಬಳಸ್ಬೇಕು. ಈ ಚಿಹ್ನೆ ಹೆಂಗೆ ಬಳಸ್ಬೇಕಂತ ಅಷ್ಟೇ ನೆನ್ಪಿಟ್ಕೋಬೇಕು ನೀವು. ಈ ರೀತಿ ಏನು ಮಾಡಬೇಕು, ಭಾಗಾಕಾರ ಚಿಹ್ನೆ 2 ಸಂಖ್ಯೆಗಳ ಮಧ್ಯೆ ಬಳಸಬೇಕು. ಸಮನಾಗಿ ಗುಂಪು ಮಾಡಿ ಉತ್ತರಿಸೋಣ. ಸಮನಾಗಿ ಗುಂಪು ಮಾಡಿ ನೋಡ್ಬೇಕು, ಇಲ್ಲಿ ಉತ್ತರವನ್ನು ಬರೀಬೇಕಂತೆ. 20 ಮಣಿಗಳನ್ನು 2ರಂತೆ ಗುಂಪು ಮಾಡಿದಾಗ ಆಗುವ ಗುಂಪುಗಳ ಸಂಖ್ಯೆ ಎಷ್ಟು? 20 ಮಣಿಗಳಿದಾವಂತೆ, ಅದು 2ರಂತೆ ಗುಂಪು ಮಾಡಿದಾಗ ಎಷ್ಟು ಗುಂಪುಗಳಾಗ್ತವೆ ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. 2 2 2 2 2 4 2 3 6 2 4 8 2 5 10 2 6 12 2 7 14 2 8 16 2 9 18 2 10 20 ಎಷ್ಟು ಗುಂಪಾಗಿದ್ದಾವೆ ಇಲ್ಲಿ 1 ಇಲ್ಲಿ ನೋಡಿ, ಇಲ್ಲಿ ಹಾಕಿ ತೋರಿಸ್ತೀನಿ. 1 2 3 4 5 6 7 8 9 10 10 ಗುಂಪು ಮಾಡಿದ್ದಾರೆ. ಇವಾಗ ಏನು ಮಾಡಬೇಕು, 20 ಮಣಿಗಳನ್ನು 4ರಂತೆ ಗುಂಪು ಮಾಡಿದಾಗ ಆಗುವ ಗುಂಪುಗಳ ಸಂಖ್ಯೆ ಎಷ್ಟು ಅಂತೇಳಿ ಕೇಳಿದ್ದಾರೆ ನೋಡಿ. ಇಲ್ಲಿ ಮಾಡ್ತೀನಿ ನೋಡಿ. 1 ಗುಂಪಾಯಿತು, 2 ಗುಂಪಾಯಿತು, 3 ಗುಂಪಾಯಿತು, 4 ಗುಂಪು ಮತ್ತು 4 ಗುಂಪು. ಎಷ್ಟು ಗುಂಪಾದವು ಇಲ್ಲಿ 5 ಗುಂಪುಗಳಾಗ್ತವೆ. ಈ ರೀತಿ ಮಾಡಿ ಬರಿಬೇಕು. 8ನೇ ಪ್ರಶ್ನೆ, ದೀಪಗಳ ಸಂಖ್ಯೆಗಳನ್ನು ಎಣಿಸಿ ಬರಿ. ದೀಪಗಳ ಸಂಖ್ಯೆಗಳನ್ನು ಎಣಿಸಿ ಇಲ್ಲಿ ಬರೀಬೇಕು. ಎಷ್ಟಿದೆ ದೀಪಗಳ ಸಂಖ್ಯೆ 2
2 ಪೆನ್ ಮುಡ್ತಲ್ಲ 2 3 2 ಮತ್ತೆ ಎಷ್ಟಿದೆ ಇಲ್ಲಿ 3 2 3 5 ಮತ್ತೆ 2 ಎಷ್ಟಾಗುತ್ತೆ 7 ಆಗುತ್ತೆ ಮತ್ತೆ 3 ಸೇರಿಸಿದ್ರೆ 10 ಆಗುತ್ತೆ 10 ಬರೀಬೇಕಿಲ್ಲಿ. ಇವಾಗ 9ನೇ ಪ್ರಶ್ನೆ, ಮಾದರಿಯಂತೆ ಬಿಟ್ಟ ವಿನ್ಯಾಸವನ್ನು ಪೂರ್ಣಗೊಳಿಸಬೇಕು. ಏನು ಮಾಡಿದ್ದಾರೆ ಇಲ್ಲಿ ಮಾದರಿ ಏನು ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಮಾದರಿ ಕೊಟ್ಟಿದ್ದಾರೆ ಇಲ್ಲಿ 2 4 6 8 10 12 14. ಆದರೆ ಏನಿದೆ ಇದು 2 ಮಗ್ಗಿಗಳಿದ್ದಾವೆ. 2 1 2 2 2 4 2 3 6 2 4 8 2 5 10 2 6 2 2 7 14. ಇವಾಗ ನೀವೇನು ಮಾಡ್ಬೇಕು, ಇಲ್ಲಿ ಏನು ಮಾಡುತ್ತಾ ಹೋಗಿದ್ದಾರೆ, ಇಲ್ಲಿ 2 2 ಪ್ಲಸ್ ಮಾಡ್ಕೊಂಡು ಹೋಗಿದ್ದಾರೆ. ಇಲ್ಲಿ ಏನು ಮಾಡಿದ್ದಾರೆ ನೋಡ್ರಿ, ಇಲ್ಲಿ 3 ಅಗಣ ಎಷ್ಟಿದೆ 5 ಇದೆ, 5 ಅಗಣ 7 ಇದೆ. ಹಾಗಾದರೆ ಇಲ್ಲಿ ಎಷ್ಟು ಹೆಚ್ಚಿಗೆ ಮಾಡ್ಕೊತಾ ಹೋಗಿದ್ದಾರೆ, ಇಲ್ಲೂ ಕೂಡ 2 ಹೆಚ್ಚಿಗೆ ಮಾಡ್ಕೊತಾ ಹೋಗಿದ್ದಾರೆ. ಪ್ಲಸ್ 2 ಇಲ್ಲೂ ಪ್ಲಸ್ 2 ಮಾಡ್ಕೊಳ್ತಾ ಹೋಗಿದ್ದಾರೆ. ಇಲ್ಲೂ ಕೂಡ ಏನು ಮಾಡಬೇಕು, ಪ್ಲಸ್ 2 ಮಾಡ್ಕೊತಾ ಹೋಗ್ಬೇಕು. ಪ್ಲಸ್ 2 ಮಾಡಿದರೆ ಎಷ್ಟಾಗುತ್ತೆ 5 ಆಗುತ್ತೆ. ಮತ್ತು ಪ್ಲಸ್ 2 ಮಾಡಿದರೆ 7 ಆಗುತ್ತೆ. ಮತ್ತು ಪ್ಲಸ್ 2 ಮಾಡಿದರೆ ಎಷ್ಟಾಗುತ್ತೆ 9 ಆಗುತ್ತೆ. ಪ್ಲಸ್ 2 ಮಾಡಿದರೆ ಎಷ್ಟಾಗುತ್ತೆ 11 ಆಗುತ್ತೆ. ಮತ್ತು ಪ್ಲಸ್ 2 ಮಾಡಿದರೆ 13 ಆಗುತ್ತೆ. ಮತ್ತು ಪ್ಲಸ್ 2 ಮಾಡಿದ್ರೆ ಎಷ್ಟಾಗುತ್ತೆ 15 ಆಗುತ್ತೆ. ಮತ್ತು ಪ್ಲಸ್ 2 ಮಾಡಿದ್ರೆ 17 ಆಗುತ್ತೆ. ಈ ರೀತಿ 2 ಎಕ್ಸ್ಟ್ರಾ ಮಾಡ್ಕೋತಾ ಅಂದರೆ ಹೆಚ್ಚಿಗೆ ಮಾಡ್ಕೋತಾ ಹೋಗಬೇಕು. 10ನೇ ಪ್ರಶ್ನೆ, ಮಾದರಿಯಂತೆ ಲೆಕ್ಕ ಬಿಡಿಸೋಣ. ಇಲ್ಲಿ ಮಾದರಿ ಬಿಡಿಸಿದರೆ ನೋಡಿ, ಇಲ್ಲಿ 10 8 6 4 2. ಇಲ್ಲೇನು ಮಾಡಿದ್ದಾರೆ -2 ಏನು ಮಾಡ್ತಾರೆ ಕಳಿತಾ ಹೋಗಿದ್ದಾರೆ. 2ರಲ್ಲಿ -2 ಕಳೆದರೆ 0, 4ರಲ್ಲಿ -2 ಕಳೆದರೆ 2, 6ರಲ್ಲಿ -2 ಕಳೆದರೆ 4, 8ರಲ್ಲಿ -2 ಮಾಡಿದರೆ 6, 10ರಲ್ಲಿ -2 ಮಾಡಿದರೆ 8. ಏನು ಮಾಡಿದರೆ ಈ ರೀತಿ ಮಾದರಿಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಅನುಗುಣವಾಗಿ ನಾವು ಮಾಡಬೇಕು. ಇವಾಗ 12ರಲ್ಲಿ 3 ಕಳೆದರೆ ಎಷ್ಟು 9, 9ರಲ್ಲಿ 3 ಕಳೆದರೆ 6, 6ರಲ್ಲಿ 3 ಕಳೆದರೆ 3, 3ರಲ್ಲಿ 3 ಕಳೆದರೆ 0. ಈ ರೀತಿ ಬರೀಬೇಕು. 11ನೇ ಪ್ರಶ್ನೆ, 1ರಿಂದ 99ರವರೆಗಿನ ಸಂಖ್ಯೆಗಳನ್ನು ಬರೆಯೋಣ. 1ರಿಂದ ಏನು ಬಿಡಬೇಕು 99ರವರೆಗೆ ಇರುವಂಥ ಸಂಖ್ಯೆಗಳನ್ನು ಬರೀಬೇಕಿಲ್ಲಿ. ಇಲ್ಲಿ ಏನು ಮಾಡಬೇಕಂದ್ರೆ 1 2 3 1 2 3 ಅಂದರೆ ಸಂಖ್ಯೆಗಳನ್ನು ಬರೀಬೇಕು. 1ರಿಂದ 100 ಗಂಟೆ ಏನು ಮಾಡಬೇಕು 1 2 3ಗಳು ಬರೀಬೇಕು. ಇವಾಗ ಇಲ್ಲಿಗೆ ಏನಾಯ್ತಂದರೆ 15 ಮಾರ್ಕ್ಸಿಗೆ ಗಣಿತ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಮುಗೀತು. ಮುಂದಿನ ತರಗತಿಯಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ ನಾನು 1ನೇ ತರಗತಿಯ ಇಂಗ್ಲೀಷ್ ಆ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಹೋಗ್ತೀನಿ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ವೀಕ್ಷಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್.